ನಮಸ್ಕಾರ ವೀಕ್ಷಕರೇ ಕೇಂದ್ರ ವಿರೋಧ ಪಕ್ಷದ ನಾಯಕ ರಾಹುಲ್ಗೆ ಊಹೆ ಮಾಡದಂತಹ ಶಾಕ್ ಎದುರಾಗಿದೆ. ಸಂಸತ್ನ ಅಧಿವೇಶನದಲ್ಲಿ ಆಡಳಿತ ಪಕ್ಷಕ್ಕೆ ಬಿಟ್ಟಂತಹ ಬಾಣ ರಾಹುಲ್ಗೆ ತಿರುಗು ಬಾಣ ಆಗಿದೆ. ಅದರಲ್ಲೂ ಮೋದಿ ವಿರುದ್ಧವಾಗಿ ಗುಡುಗೋದಕ್ಕೆ ಹೋಗಿ ಒಂದು ದೊಡ್ಡ ಎಡವಟ್ಟನ್ನೇ ಮಾಡಿಕೊಂಡಿದ್ದಾರೆ. ಪದೇ ಪದೇ ಪ್ರತಿಯೊಂದು ವಿಚಾರದಲ್ಲೂ ರಾಹುಲ್ಗೆ ಹಿನ್ನಡೆ ಆಗ್ತಿರುವಂಥದ್ದು. ರಾಹುಲ್ ನಡೆಗೆ ಪಕ್ಷದ ನಾಯಕರಿಂದಲೇ ಅಪಸ್ವರ ಕೇಳಿ ಬಂದಿದೆ. ಮೈತ್ರಿಕೂಟದ ನಾಯಕರಲ್ಲೂ ಅಸಮಾಧಾನ ಮೂಡಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಹಿನ್ನಡೆ ಆಗ್ತಿದೆ ಅಂದರೆ ತನ್ನ ಮೈತ್ರಿಕೂಟದಲ್ಲೇ ಬಿರುಕು ಮೂಡಿದೆ. ನಾಯಕತ್ವದ ವಿಚಾರದಲ್ಲಿ ಅಸಮಾಧಾನ ಮೂಡಿದೆ. ಅದರಲ್ಲಿ ಮುಂಚೂಣಿಯಲ್ಲಿ ನಿಂತು ರಾಹುಲ್ಗೆ ಒಂದು ಬಿಗ್ ಶಾಕ್ ಅನ್ನು ಕೊಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ಅದು ಪಶ್ಚಿಮ ಬಂಗಾಳದ ದೀದಿ ಮಮತಾ ಬ್ಯಾನರ್ಜಿ. ಇತ್ತೀಚಿನ ಮಹಾರಾಷ್ಟ್ರ ಚುನಾವಣೆಯ ಹೀನಾಯ ಸೋಲು ಜೊತೆಗೆ ಬೇರೆ ಬೇರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಗ್ಗರಿಸಿ ಬಿದ್ದ ಬೆನ್ನಲ್ಲೇ ಒಂದು ದೊಡ್ಡ ಆಘಾತ ಎದುರಾಗ್ತಾ ಇದೆ. ರಾಹುಲ್ ಅವರ ನಾಯಕತ್ವಕ್ಕೇನೆ ಈಗ ಕಂಟಕ ಬಂದಿದೆ. ಈ ರೀತಿಯ ಪರಿಸ್ಥಿತಿಗೆ ಕಾರಣ ಆಗಿದ್ದು ಬೇರಾರೂ ಅಲ್ಲ, ಸ್ವತಃ ರಾಹುಲ್ ಅವರೇ. ಹಾಗಾದ್ರೆ ರಾಹುಲ್ ನಿರ್ಗಮನ ಫಿಕ್ಸಾ? ತೂಗುಯ್ಯಾಲೆಯಲ್ಲಿದ್ಯಾ ರಾಹುಲ್ ನಾಯಕತ್ವ? ಛಿದ್ರ ಆಗುತ್ತಾ ಇಂಡಿ ಮೈತ್ರಿಕೂಟ? ರಾಹುಲ್ಗೆ ದೀದಿ ಕೊಟ್ಟಂತಹ ಶಾಕ್ ಏನು? ಚುನಾವಣೆಗಳ ಸೋಲಿನ ಬೆನ್ನಲ್ಲೇ ಕಾಂಗ್ರೆಸ್ಗೆ ಎದುರಾದಂತಹ ಮಹಾ ಆಘಾತ ಏನು? ಆ ಎಲ್ಲದರ ಬಗ್ಗೆ ನೋಡೋಣ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಳಿಗಾಲದ ಅಧಿವೇಶನ ಸಂಸತ್ನಲ್ಲಿ ನಡೀತಾ ಇದೆ. ಕಳೆದ ತಿಂಗಳ ನವೆಂಬರ್ 25ರಿಂದ ಈ ಒಂದು ಅಧಿವೇಶನ ಶುರುವಾಗಿದೆ. ಆದರೆ 2 ವಾರಗಳು ಕಳೀತಾ ಬಂದರೂ ಯಾವುದೇ ರೀತಿಯಾದಂತಹ ಆರೋಗ್ಯಯುತವಾದಂತಹ ಚರ್ಚೆಗಳು ನಡೆದಿಲ್ಲ. ಲೋಕಸಭೆಯ ಕಲಾಪಗಳು ವಿರೋಧ ಪಕ್ಷದ ಪ್ರತಿಭಟನೆಗೆ ಸೀಮಿತ ಆಗ್ತಾ ಇದೆ, ಗದ್ದಲಕ್ಕೆ ಸೀಮಿತ ಆಗ್ತಾ ಇದೆ, ವ್ಯರ್ಥ ಕಾಲಹರಣ ಆಗ್ತಾ ಇದೆ. ವಿರೋಧ ಪಕ್ಷದ ನಾಯಕನಾಗಿರುವಂತಹ ರಾಹುಲ್ ಅವರು ಪದೇ ಪದೇ ಅದಾನಿ ವಿಚಾರವನ್ನು ಮುನ್ನೆಲೆಗೆ ತರ್ತಿದ್ದಾರೆ. ಕಲಾಪದಲ್ಲೂ ಇದೇ ವಿಚಾರವಾಗಿ ಪ್ರತಿಭಟನೆಗಳನ್ನು ಮಾಡಿ ಅಧಿವೇಶನದ ಸಮಯವನ್ನು ವ್ಯರ್ಥ ಮಾಡ್ತಿದ್ದಾರೆ. ಇದು ಈಗ ದೇಶದ ಜನರ ಕೆಂಗಣಿಗೆ ಗುರಿ ಆಗ್ತಾ ಇದೆ. ಅಯ್ಯೋ, ಹಾಗಾದ್ರೆ ಅಧಿವೇಶನ ನಡಿಬಾರ್ದಾ? ಖಂಡಿತವಾಗ್ಲೂ ನಡಿಬೇಕು. ಆದರೆ ಅಧಿವೇಶನದಲ್ಲಿ ಏನು ಚರ್ಚೆ ಆಗ್ತಾ ಇದೆ? ಅಲ್ಲಿ ಚರ್ಚೆನೇ ನಡೀತಾ ಇಲ್ಲ, ಪ್ರತಿಭಟನೆಗೆ ಸೀಮಿತ ಆಗ್ತಾ ಇದೆ. ಪ್ರತಿಪಕ್ಷಗಳು ಗದ್ದಲವನ್ನು ಎಬ್ಬಿಸಿ ಪದೇ ಪದೇ ಕಲಾಪ ಮುಂದೂಡಲ್ಪಡ್ತಾ ಇದೆ. ಇದರಲ್ಲೇನು ತಪ್ಪಿದೆ? ಅಲ್ಲಿ ಪ್ರಶ್ನೆ ಮಾಡೋದೇ ತಪ್ಪಾ, ಪ್ರತಿಭಟನೆ ಮಾಡೋದೇ ತಪ್ಪಾ ಅಂತ ನೀವು ಕೇಳಬಹುದು. ಆದರೆ ಅಧಿವೇಶನ ಅಥವಾ ಲೋಕಸಭೆ, ರಾಜ್ಯಸಭೆ ಪ್ರತಿಭಟನೆಗೆ ಇರುವಂತಹ ಜಾಗ ಅಲ್ಲ. ನಾನು ಈಗ ಹೇಳುವಂತಹ ವಿಚಾರ ನಿಮಗೆ ಶಾಕಿಂಗ್ ಅನ್ನಿಸಬಹುದು. ಲೋಕಸಭೆಯ ಅಧಿವೇಶನ ಆರಂಭವಾದ ಮೊದಲ ವಾರ ಕಲಾಪವೇ ನಡೆದಿಲ್ಲ. ಸ್ಪೀಕರ್ ನಿತ್ಯವೂ ಕಲಾಪವನ್ನು ಮುಂದೂಡಿದ್ದಾರೆ. ಇನ್ನು ರಾಜ್ಯಸಭೆಯಲ್ಲೂ ಅದೇ ರೀತಿಯಾದಂತಹ ಪರಿಸ್ಥಿತಿ, ಅಲ್ಲೂ ಸಹ ಅದೇ ಕತೆ. ವೀಕ್ಷಕರೇ, ಸಂಸತ್ತಿನಲ್ಲಿ ಉಭಯ ಸದನಗಳ 1 ನಿಮಿಷದ ಕಲಾಪ ನಡೆಸುವುದಕ್ಕೆ ಪ್ರತಿ ನಿಮಿಷಕ್ಕೆ 2.5 ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ. ಅಂದರೆ ವೀಕ್ಷಕರೇ, ಒಂದು ಅಧಿವೇಶನಕ್ಕೆ ಸರಿಸುಮಾರು 150ರಿಂದ 200 ಕೋಟಿ ರೂಪಾಯಿ ವೆಚ್ಚವಾಗುತ್ತೆ. ಇದು ಯಾರ ಹಣ ಅಂದ್ಕೊಂಡಿದ್ದೀರಾ? ಈ ಒಂದು ಹಣ ನೀವು ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿಗಳು ನೀಡುವಂತಹ ಹಣ ಅಲ್ಲ. ರಾಹುಲ್ ಗಾಂಧಿ ಅವರು ನೀಡೋದಿಲ್ಲ, ಮೋದಿ ಅವರು ನೀಡೋದಿಲ್ಲ, ಖರ್ಗೆ ಅವರು ಅಥವಾ ಅಮಿತ್ ಶಾ ಅವರು ಕೈಯಿಂದ ಈ ಒಂದು ಹಣವನ್ನು ಕೊಡೋದಿಲ್ಲ. ಅದು ನೀವು ಬೆವರು ಸುರಿಸಿ ಸಂಪಾದಿಸಿದಂತಹ ಹಣ, ತೆರಿಗೆ ಹಣ ಸಂಪೂರ್ಣವಾಗಿ ಇಲ್ಲಿ ಪೋಲಾಗ್ತಾ ಇದೆ. ಅಧಿವೇಶನ ನಡೆಸೋದು ಯಾಕೆ? ಪ್ರಜೆಗಳ ಹಾಗೆ ದೇಶದ ಅಭಿವೃದ್ಧಿಗೆ ಉಪಯೋಗ ಆಗಬೇಕಾದಂತಹ ಈ ಒಂದು ಕಲಾಪ ಕೇವಲ ವಾಕ್ಸಮರದಲ್ಲಿ ಅಂತ್ಯ ಆಗ್ತಾ ಇದೆ. ಕೇವಲ ಅಲ್ಲಿ ಮಾತ್ರ ಅಲ್ಲ, ಇಲ್ಲಿ ನಮ್ಮ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ನಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಯಾವುದಕ್ಕೆ ಹೆಚ್ಚು ಸಮಯವನ್ನು ಕೊಡಬೇಕೋ ಅದಕ್ಕೆ ಕೊಡ್ತಾ ಇಲ್ಲ. ಜನಪ್ರತಿನಿಧಿಗಳ ಭಾಷಣಕ್ಕೆ ಸೀಮಿತ ಆಗ್ತಾ ಇದೆ. ಇನ್ನು ಕೇಂದ್ರ ವಿರೋಧ ಪಕ್ಷದ ನಾಯಕ ರಾಹುಲ್ ಅವರ ವಿಚಾರಕ್ಕೆ ಬಂದರೆ ಅವರಿಗೆ ಅದಾನಿ ವಿಚಾರ ಬಿಟ್ಟು ಬೇರೆ ಯಾವುದು ಕಾಣಿಸ್ತಾ ಇಲ್ಲ. ಅದಾನಿ ವಿಚಾರ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು, ಆದರೆ ಎಷ್ಟು ಸಮಯ ಅದಕ್ಕೆ ನಿಗದಿಪಡಿಸಬೇಕು? ಅದೊಂದೇ ವಿಚಾರನ ಚರ್ಚೆ ಮಾಡೋದಕ್ಕಿರೋದು. ಸಾಕಷ್ಟು ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದೆ. ಅಷ್ಟಕ್ಕೂ ಅದಾನಿ ವಿರುದ್ಧವಾಗಿ ಕೇಳಿ ಬಂದಿರುವಂತಹ ಏನು ಆರೋಪ ಇದೆ ಅದು ಅಷ್ಟೊಂದು ಗಟ್ಟಿಯಾದಂತಹ ಆರೋಪ ಅಲ್ಲ. ಇಂತಹ ವಿಚಾರಗಳಿಂದಾಗಿನೇ ರಾಹುಲ್ ಅವರು ಪದೇ ಪದೇ ಪ್ರತಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗ್ತಾರೆ. ಬಿಜೆಪಿ ನಾಯಕರಂತೂ ಅವರನ್ನ ವ್ಯಂಗ್ಯವಾಡ್ತಿದ್ದಾರೆ. ರಾಹುಲ್ ಅವರ ತಲೆನೂ ಖಾಲಿ, ಅವರ ಕೈಯಲ್ಲಿ ಹಿಡಿದಂತಹ ಪುಸ್ತಕದ ಹಾಳೆಯೂ ಖಾಲಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇತ್ತೀಚೆಗೆ ಈ ರೀತಿಯಾಗೆಲ್ಲ ಟೀಕೆ ಮಾಡಿದ್ರು. ಇನ್ನು ಮತ್ತೋರ್ವ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಹುಲ್ ಗಾಂಧಿ ಅವರು ಒಬ್ಬ ಕಾಮಿಡಿ ಕಿಂಗ್, ಇದು ಅವರ ಹತಾಶ ಪ್ರಯತ್ನ, ಈ ರೀತಿಯಾಗಿ ಹೇಳಿದ್ದಾರೆ. ಈ ಟೀಕೆಗಳಿಗೆ ತಕ್ಕಂತೆ ಇದೀಗ ರಾಹುಲ್ ಅವರು ಮತ್ತಷ್ಟು ಎಡವಟ್ಟುಗಳನ್ನು ಮಾಡ್ಕೊಂಡಿದ್ದಾರೆ. ಏನು ಮಾಡಿದ್ದಾರೆ? ಸಂಸತ್ ಆವರಣದಲ್ಲಿ ರಾಹುಲ್ ಅವರು ಮೋದಿ ಅದಾನಿಯ ಒಂದು ಅಣಕು ಪ್ರದರ್ಶನವನ್ನು ಮಾಡೋದಕ್ಕೆ ಹೋಗಿ ನಗೆಪಾಟಲಿಗೀಡಾಗಿದ್ದಾರೆ. ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಿಂದಲೂ ಉದ್ಯಮಿಗಳ ಜೊತೆಗೆ, ಅದರಲ್ಲೂ ಅದಾನಿಯವರ ಜೊತೆಗೆ ಒಂದು ನಿಕಟ ಸಂಪರ್ಕ ಹೊಂದಿದ್ದಾರೆ, ಈ ರೀತಿಯಾಗಿ ಬಿಂಬಿತವಾಗಿದೆ.
ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಕಳೆದ ಒಂದಷ್ಟು ವರ್ಷಗಳಿಂದಲೂ ಅದಾನಿ ಅಂಬಾನಿ ವಿಷಯವನ್ನ ರಾಹುಲ್ ಅವರು ಪದೇ ಪದೇ ಪ್ರಸ್ತಾಪಿಸ್ತಿದ್ದಾರೆ. ಇಲ್ಲಿ ಅದಾನಿ ಅಂಬಾನಿ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ದಾಖಲೆ ಸಮೇತವಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡಬಹುದು. ಆ ಒಂದು ಅಧಿಕಾರ ವಿರೋಧ ಪಕ್ಷಕ್ಕಿದೆ. ಪ್ರಶ್ನೆ ಮಾಡಿ ಸರ್ಕಾರದ ನಿಲುವು ಏನು ಅಂತ ಕೇಳಬಹುದು. ಆದರೆ ಆ ರೀತಿಯಾಗಿ ಆಗ್ತಾ ಇಲ್ಲ. ಸಂಸತ್ನ ಮುಂದೆ ಅಣಕು ಪ್ರದರ್ಶನ ಮಾಡುವಷ್ಟು ಈ ಒಂದು ವಿಚಾರ ಹಗುರವಾಗಿ ಪರಿಗಣಿಸಿದ್ದಾರ ರಾಹುಲ್ ಅವರು. ಈ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಅಂದರೆ ಈ ವಿಚಾರಗಳನ್ನೆಲ್ಲ ರಾಹುಲ್ ಅವರೇ ಗಂಭೀರವಾಗಿ ಪರಿಗಣಿಸಿಲ್ಲ. ಇದು ಮೈತ್ರಿಕೂಟದ ನಾಯಕರಲ್ಲಿ ಅಸಮಾಧಾನವನ್ನು ಮೂಡಿಸ್ತಾ ಇದೆ. ಅಷ್ಟಕ್ಕೂ ಅದಾನಿ ಲಂಚದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಜಂಟಿ ಪ್ರತಿಭಟನೆಗೆ ನಿರ್ಧಾರ ಮಾಡಿತ್ತು. ಆದರೆ ಬರೀ ಅದಾನಿ ವಿಚಾರ ಮುಖ್ಯ ಅಲ್ಲ, ಇದಕ್ಕಿಂತ ದೊಡ್ಡ ದೊಡ್ಡ ವಿಚಾರಗಳಿದೆ. ಸಂಭಾಲ್ ವಿಚಾರ ಇದೆ. ನಾವು ಈ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ದೊಡ್ಡ ದೊಡ್ಡ ವಿಚಾರಗಳನ್ನು ಮಾತಾಡಬೇಕು. ಪ್ರಬಲವಾದ ವಿಚಾರಗಳನ್ನು ಇಟ್ಕೊಂಡು ನಾವು ಸರ್ಕಾರವನ್ನ ಟಾರ್ಗೆಟ್ ಮಾಡಬೇಕು. ಆದರೆ ಆ ರೀತಿಯಾಗಿ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಕಾಂಗ್ರೆಸ್. ರಾಹುಲ್ ನಾಯಕತ್ವ ಸರಿಯಾದ ದಿಕ್ಕಿನಲ್ಲಿ ಸಾಗೋದಕ್ಕೆ ವಿಫಲ ಆಗಿದೆ. ಈ ರೀತಿಯಾಗಿ ಕಾಂಗ್ರೆಸ್ನ ಕಾರ್ಯವೈಖರಿಗೆ ಒಕ್ಕೂಟದಲ್ಲೇ ಅಪಸ್ವರ ಎದ್ದಿದೆ. ಹೀಗಿರುವಾಗಲೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ರಾಹುಲ್ ಅವರಿಗೆ ಒಂದು ಬಿಗ್ ಶಾಕ್ ಅನ್ನು ನೀಡಿದ್ದಾರೆ. ಏನು INDIA ಮೈತ್ರಿಕೂಟದ ನೇತೃತ್ವವನ್ನು ಕಾಂಗ್ರೆಸ್ ವಹಿಸಿದೆ, ಅದರಲ್ಲೂ ರಾಹುಲ್ ಅವರು ಅದರ ನಾಯಕತ್ವವನ್ನು ವಹಿಸಿದ್ದಾರೆ. ಅದು ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇಲ್ಲ. ಹೀಗಾಗಿ INDIA ಮೈತ್ರಿಕೂಟದ ನೇತೃತ್ವವನ್ನು ವಹಿಸಿಕೊಳ್ಳೋದಕ್ಕೆ ನಾನು ಸಿದ್ಧ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳಿಕೆ ನೀಡುವ ಮೂಲಕ ರಾಹುಲ್ಗೆ ಶಾಕ್ ನೀಡಿದ್ದಾರೆ. ಆ ಮೂಲಕ ಮೈತ್ರಿಯಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ವೀಕ್ಷಕರೇ, ಇತ್ತೀಚಿನ ಚುನಾವಣೆಗಳನ್ನು ಗಮನಿಸಿದಾಗ ಅಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಇದೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿನ ಹೀನಾಯ ಸೋಲನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಜಾರ್ಖಂಡ್ ವಿಚಾರಕ್ಕೆ ಬಂದರೆ JM ಪಕ್ಷದ ಜೊತೆಗೆ ಕಾಂಗ್ರೆಸ್ ಮೈತ್ರಿಯನ್ನು ಮಾಡಿಕೊಂಡಿದೆ. ಅಲ್ಲಿ JM ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ, ಮೇಲುಗೈಯನ್ನು ಸಾಧಿಸಿದೆ. ಇನ್ನು ಲೋಕಸಭಾ ಬೈ ಎಲೆಕ್ಷನ್ ವಿಚಾರಕ್ಕೆ ಬಂದರೆ ನಡೆದಿದ್ದೇ ಒಂದೆರಡು ಕ್ಷೇತ್ರದಲ್ಲಿ. ಅಲ್ಲಿ ಪ್ರಮುಖವಾಗಿ ಪ್ರಿಯಾಂಕಾ ಅವರು ವಯನಾಡಿನಲ್ಲಿ ಗೆದ್ದಿದ್ದು ಬಿಟ್ರೆ ಇನ್ನುಳಿದ ಅಸೆಂಬ್ಲಿ ಬೈ ಎಲೆಕ್ಷನ್ 48 ಕ್ಷೇತ್ರಗಳಲ್ಲಿ ನಡೀತು. ಅದರಲ್ಲಿ ಕರ್ನಾಟಕದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಅನ್ನು ಹೊರತುಪಡಿಸಿದ್ರೆ ಬೇರೆ ಕ್ಷೇತ್ರಗಳಲ್ಲಿ ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ನಿಂದ ಬಂದಿಲ್ಲ. ಲೋಕಸಭಾ ಚುನಾವಣೆಯ ನಂತರದಲ್ಲಿ ಕಾಂಗ್ರೆಸ್ ಚೇತರಿಸಿಕೊಳ್ತಾ ಇದೆ ಅನ್ನುವಷ್ಟರಲ್ಲೇ ಇತ್ತೀಚಿನ ಚುನಾವಣೆಗಳಲ್ಲಿ ಈ ರೀತಿಯಾದಂತಹ ಆಘಾತ ಕಾಂಗ್ರೆಸ್ಗೆ ಎದುರಾಗಿದೆ. ಇದು ರಾಹುಲ್ ನಾಯಕತ್ವಕ್ಕೆ ಹಿನ್ನಡೆಯಾಗುವಂತಹ ವಿಚಾರ. ಈಗೇನಾಗಿದೆ, ಮಹಾರಾಷ್ಟ್ರದಲ್ಲಿ ಈಗಾಗಲೇ ಸಮಾಜವಾದಿ ಪಕ್ಷ ಮಹಾವಿಕಾಸ್ ಅಘಾಡಿ ಒಕ್ಕೂಟದಿಂದ ಹೊರಗೆ ಬಂದಿದೆ. ಇನ್ನು ಶರದ್ ಪವಾರ್ ನೇತೃತ್ವದ NCP, ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಕಾಂಗ್ರೆಸ್ ನಡೆಗೆ ಅಲ್ಲಿ ಬೇಸತ್ತು ಹೋಗಿದ್ದಾರೆ. ಇದೆಲ್ಲದರ ಪರಿಣಾಮ ಈಗ ರಾಹುಲ್ ಅವರನ್ನ ಸೈಡಿಗೆ ಕಳುಹಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಮೈತ್ರಿಕೂಟದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಶರದ್ ಪವಾರ್ ನೇತೃತ್ವದ NCP ಮಮತಾ ಬ್ಯಾನರ್ಜಿ ಅವರ ಹೇಳಿಕೆಗೆ ಬೆಂಬಲವನ್ನು ನೀಡಿದೆ. ಅವರೇನು ಹೇಳ್ತಿದ್ದಾರೆ, ಉದ್ಯಮಿ ಗೌತಮ್ ಅದಾನಿ ವಿಚಾರವನ್ನು ಬಿಟ್ಟು ಕಾಂಗ್ರೆಸ್ಗೆ ಬೇರೇನೂ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ. ಇದೇ ಅವರ ಕೋಪಕ್ಕೆ, ಬಿರುಕಿಗೆ ಪ್ರಮುಖ ಕಾರಣ ಆಗಿದೆ. ಇನ್ನು INDIA ಮೈತ್ರಿಕೂಟದ ಮತ್ತೋರ್ವ ನಾಯಕ, ಸಮಾಜವಾದಿ ಪಕ್ಷದ ನಾಯಕ ಉದಯ್ ವೀರ್ ಸಿಂಗ್ ಅವರು ಸಹ ಮಮತಾ ಬ್ಯಾನರ್ಜಿ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಮ್ಮ ಪಕ್ಷದ ಜೊತೆಗೆ ಮಮತಾ ಬ್ಯಾನರ್ಜಿ ಅವರು ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಅವರು ಹಿರಿಯ ನಾಯಕಿ, ಅಗಾಧವಾದ ರಾಜಕೀಯ ಅನುಭವವನ್ನು ಹೊಂದಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಸುದೀರ್ಘವಾದ ಅನುಭವವನ್ನು ಹೊಂದಿದ್ದಾರೆ. ಆದರೆ ರಾಹುಲ್ ಅವ್ರಿಗೆ ಏನು ಗೊತ್ತಿದೆ? ಹೀಗಾಗಿ INDIA ಒಕ್ಕೂಟದ ನೇತೃತ್ವವನ್ನು ಮಮತಾ ಬ್ಯಾನರ್ಜಿ ಅವರು ವಹಿಸಿದ್ರೆ ಅವರಿಗೆ ನಮ್ಮ ಬೆಂಬಲ ಇರುತ್ತೆ ಅಂತ ಉದಯ್ ವೀರ್ ಸಿಂಗ್ ಹೇಳಿದ್ದಾರೆ. ಇನ್ನು ಮಮತಾ ಬ್ಯಾನರ್ಜಿ ಅವರಿಗೆ ಈ ರೀತಿಯಾದಂತಹ ಬೆಂಬಲ ವ್ಯಕ್ತವಾಗ್ತಿರೋದಕ್ಕೆ ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದ ಬೈ ಎಲೆಕ್ಷನ್ ರಿಸಲ್ಟ್. ಅಲ್ಲಿ ತೃಣಮೂಲ ಕಾಂಗ್ರೆಸ್ TMC ಉತ್ತಮವಾದ ಸಾಧನೆಯನ್ನು ಮಾಡಿದೆ. BJP ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕು, BJPಗೆ ಬಿಸಿ ಮುಟ್ಟಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಮತಾ ಬ್ಯಾನರ್ಜಿನೇ ಸೂಕ್ತ ವ್ಯಕ್ತಿ. ಇದು ಈಗ INDIA ಒಕ್ಕೂಟದ ಹಲವು ನಾಯಕರ ಅಭಿಪ್ರಾಯ. ಸುಮಾರು 12 ಪಕ್ಷಗಳು ಒಟ್ಟಾಗಿ ಈ INDIA ಮೈತ್ರಿಕೂಟವನ್ನು ಹುಟ್ಟುಹಾಕಿದ್ವು. BJP ನರೇಂದ್ರ ಮೋದಿ ಅವರನ್ನ ಕಟ್ಟಿ ಹಾಕಬೇಕು ಅನ್ನೋ ಉದ್ದೇಶದಿಂದ ಇವರೆಲ್ಲರೂ ಒಂದಾಗಿ ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡಿದ್ದಾರೆ. ಈಗ ಒಕ್ಕೂಟದ ನಾಯಕತ್ವದ ವಿಚಾರದಲ್ಲಿ ಅಪಸ್ವರ ಎದ್ದಿದೆ. ಮೈತ್ರಿಕೂಟದಲ್ಲಿನ ಒಬ್ಬೊಬ್ಬರೇ ನಾಯಕರು ಕಾಂಗ್ರೆಸ್ ವಿರುದ್ಧವಾಗಿ ತಿರುಗಿ ಬೀಳ್ತಿದ್ದಾರೆ. ಇತ್ತೀಚೆಗಷ್ಟೇ TMC ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರು ಕಾಂಗ್ರೆಸ್ ನಾಯಕರು ಅಹಮ್ಮನ್ನ ಬಿಡಬೇಕು ಅಂತ ಓಪನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಇದು ಈ ಒಂದು ಬಿರುಕಿನ ಬಿಸಿಗೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ. ಇನ್ನು ಇದೇ INDIA ಮೈತ್ರಿಕೂಟದಲ್ಲಿ ಮತ್ತೋರ್ವ ಪ್ರಬಲ ನಾಯಕ ಅಖಿಲೇಶ್ ಯಾದವ್ ಅವರು ಸಹ ರಾಹುಲ್ ಅವರಿಗೆ ಒಂದು ದೊಡ್ಡ ಶಾಕ್ ಅನ್ನು ನೀಡಿದ್ದಾರೆ. ನಮಗೆ ಬರೀ ಅದಾನಿ ವಿಚಾರ ಮುಖ್ಯ ಅಲ್ಲ, ಸಂಭಾಲ್ ವಿಚಾರ ಅದಕ್ಕಿಂತ ದೊಡ್ಡದು ಅಂತ ಅಖಿಲೇಶ್ ಯಾದವ್ ಅವರು ಪ್ರತಿಭಟನೆಯನ್ನೇ ಬಹಿಷ್ಕಾರ ಮಾಡಿದ್ದಾರೆ. ಇನ್ನು TMCಯೂ ಸಹ ಅದಾನಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇಲ್ಲ. ಹೀಗಾಗಿ ರಾಹುಲ್ ಅವರ ಜೊತೆಗೆ ಉಳಿದಂಥವರು
ಸಂಸತ್ತಿನ ಮುಂದೆ ಮುಖವಾಡವನ್ನು ಧರಿಸಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇದಕ್ಕೆ ರಾಹುಲ್ ಅವರು ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಒಬ್ರು ಅದಾನಿ ಮುಖವಾಡವನ್ನು ಹಾಕೊಂಡ್ರೆ ಮತ್ತೊಬ್ರು ಮೋದಿ ಮುಖವಾಡವನ್ನು ಹಾಕೊಂಡಿದ್ದಾರೆ. ಈ ರೀತಿಯಾಗೆಲ್ಲ ಮಾಡೋಕೆ ಹೋಗಿ ಮತ್ತೊಮ್ಮೆ ರಾಹುಲ್ ಅವರು ನಗೆಪಾಟಲಿಗೀಡಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಈ ಒಂದು ನಡೆಯಿಂದ ಮೈತ್ರಿಕೂಟ ಛಿದ್ರವಾಗುತ್ತಾ ಈ ರೀತಿಯ ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ. ಹಾಗಾದ್ರೆ ವೀಕ್ಷಕರೇ, ಸಂಸತ್ನ ಅಧಿವೇಶನದ ಕಾಲಹರಣ ಆಗ್ತಿರೋದಕ್ಕೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.